ನಾನು ತುಂಬ ಬಯಸುವಂಥ ಯತ್ನಾಳ್ ಅವರಿಂದ ಡಿಬೇಟ್ಗೆ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ. ವೀರಶೈವ ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟಿಗೆ ಕರೀತಾ ಇದ್ದೀನಿ. ಸರ್, ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗಿತಿದ್ರೆ ತಾನೆ, ಮಾತೆತ್ತಿದ್ರೆ ಬರೀ DJ AK-47 DJ ಬಗ್ಗೆ ಬಿಟ್ಟು ಬನ್ನಿ ಸರ್. ಲಿಂಗಾಯತರಲ್ಲಿರ್ತಕ್ಕಂಥ ಬಡವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ವೀರಶೈವ ಲಿಂಗಾಯತರ ಬಡವ್ರ ಬಗ್ಗೆ, ಬ್ರಾಹ್ಮಣ ಸಮುದಾಯದ ಬಡವ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್. ಬನ್ನಿ, ನಿಮ್ಮ ಜೊತೆ ಡಿಬೇಟ್ ಮಾಡೋಣ. ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟಲ್ಲಿ ತೀರ್ಮಾನ ಮಾಡೋಣ. ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ. ಏನಾದರೂ ಮಾತಾಡಿದ್ರೆ DJ AK-47 ಸರ್. DJ ಆಗೋಕ್ಕೆ ಸೌಂಡ್ ಸಿಸ್ಟಮ್ ಶಾಮಿಯಾನವ್ರು ಇದ್ದರೆ ಸಾಕು ಸರ್. ನೀವು ಯಾಕೆ ಅಧಿಕಾರಕ್ಕೆ ಬರಬೇಕು? ಇಷ್ಟು ಹೇಳಕ್ಕೆ ಬಯಸ್ತೀನಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ ಸರ್. ಖಂಡಿತವಾಗೂ ಕಾರಣಾಂತರಗಳಿಂದ ನಾನೊಬ್ಬ ಶಾಸಕನಾಗಿ ಯಾವ ಕಾರಣಗಳಿಂದ ವಿಳಂಬ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಈಗ ನಮ್ಮ ಸರ್ಕಾರ ಆದಷ್ಟು ಬೇಗ ನೋಟಿಫಿಕೇಷನ್ ಬರುತ್ತೆ. ಫಸ್ಟ್ ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಸರ್. ಸರ್, ಇಲ್ಲ ವಿಳಂಬ ಆಗಿದೆ. ನಾನು ಖಂಡಿತವಾಗೂ ರಾಜ್ಯದ ಯುವಕರಿಗೆ ಮತ್ತೊಮ್ಮೆ ಭರವಸೆ ಕೊಡ್ತಿದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ, ನೋಟಿಫಿಕೇಷನ್ ಆದಷ್ಟು ಬೇಗ ಮಾಡ್ತೀವಿ. ಸ್ವಲ್ಪ ಪೇಷನ್ಸಾಗಿ ನಮ್ಮ ಮೇಲೆ ಭರವಸೆ ಇಡಿ. ನೋಡಿ, ಯುವಕರು ಈಗ ವಿಶೇಷವಾಗಿ ಧಾರವಾಡ, ಹುಬ್ಳಿಯಲ್ಲಿ, ಉತ್ತರ ಕರ್ನಾಟಕದ ಹುಡುಗರು, ನಿಮ್ಮ ಕಷ್ಟ ನಮಗೆ ಗೊತ್ತಪ್ಪ, ನಿಮ್ಮ ಕಣ್ಣೀರು ನಮಗೆ ಗೊತ್ತು. ನೀವು ನಿದ್ದೆ ಕೆಟ್ಟು ರಾತ್ರಿ ಆಗಲೂ ಲೈಬ್ರರಿಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿದ್ದೀರಾ ಅಂತ ಗೊತ್ತು. ಫ್ಯಾಮ್ಲಿ ಬಿಟ್ಟು ತಂದೆ ಕೂಲಿಯಲ್ಲಿ ಫೀಸ್ ತೊಗೊಂಬಂದು ಧಾರವಾಡ, ಹುಬ್ಳಿ ಅಕಾಡೆಮಿಗಳ ಕಟ್ಟಿ PGಗಳಲ್ಲಿದ್ದು ಒಂದೊತ್ತು ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಊಟ ಮಾಡಲ್ಲ. ನಿಮ್ಮ ನೋವು ನಮಗೆ ಗೊತ್ತು. ನನಗೆ ವಿಶೇಷವಾಗಿ ನಿಮ್ಮ ನೋವು ಗೊತ್ತು. ನಾನು ಸರ್ಕಾರದ ಹಂತದಲ್ಲಿ ಮಾತಾಡಿದ್ದೀನಿ. ನನಗಿರೋ ಸೋರ್ಸಸ್ ಪ್ರಕಾರ ಆದಷ್ಟು ಬೇಗ ನಾವು ಯುವಕರ ಜೊತೆ ನಿಲ್ತೀವಿ. ವಿಳಂಬ ಆಗಿದೆ, ಖಂಡಿತವಾಗೂ ನಾನು ರಾಜ್ಯದ ಯುವಕರನ್ನು ಕ್ಷಮೆ ಕೇಳ್ತೀನಿ. ಆದರೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ. ಇಲ್ಲ, ಈಗ ಏಜ್ ರಿಲ್ಯಾಕ್ಸೇಷನ್ ಚರ್ಚೆ ನಡೀತಿದೆ. ಅಭ್ಯರ್ಥಿಗಳಿಗೆ ಪೂರಕವಾಗಿ ಆ ಏಜ್ ರಿಲ್ಯಾಕ್ಸೇಷನ್ 2 ವರ್ಷನ, 3 ವರ್ಷನ, 4-5 ವರ್ಷ ಅಂತ ನಮ್ಮ ಮಾನ್ಯ ಮಂತ್ರಿಗಳದ್ರ ಬಗ್ಗೆ ಹೇಳ್ತಾರೆ. ನನಗಿರೋ ಸೋರ್ಸಸ್ ಪ್ರಕಾರ ನಮ್ಮ ಸರ್ಕಾರ ನಿಮ್ಮ ಪರವಾಗಿದೆ. ಫೈಟ್ ಮಾಡೋಣ ಸರ್. ಈಗ ಇನ್ನೂ ನಿಮಗೇನಾದರೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನಾವು ಸರ್ಕಾರದ ಜೊತೆ ಮಾತಾಡೋಣ. KPSC ಇದುವರೆಗೂ ಕೂಡ ಒಂದು ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿ ರಿಸಲ್ಟ್ ಕೊಟ್ಟಿದೆ. ನಿಮಗೆ ಗೊತ್ತು ಅದೇ ವ್ಯವಸ್ಥೆ ಹೆಂಗಿರುತ್ತೆ. ಅದ್ರ ಮೂಲಕ ಏನಾದ್ರು ಮಾಡ್ತಿರೋ ಅದು KE ಎಕ್ಸಾಮ್ ಕಾಲ್ ಮಾಡ್ತೀನಿ ಅಂತ ನಿಮಗೆ ನೋಟಿಫಿಕೇಶನ್ ಥರದ್ದು ಒಂದು ಏನು ಲೀಸ್ಟ್ ಕೊಟ್ಟಿದೆ. ಕೇವಲ 759 ಲೀಸ್ಟ್ ಕೊಟ್ಟಿದೆ. ಅಂದರೆ ಮಿಕ್ಕಿದ ಲಕ್ಷಾಂತರ ಯುವಕರಿಗೆ ಅದು ಸರ್ಕಾರದಲ್ಲಿ ಉದ್ಯೋಗ ನೀವು ಲಕ್ಷಕ್ಕೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ಉದ್ಯೋಗಗಳಲ್ಲೇ ಇಲ್ಲಿ ಇಲ್ಲ. ನೀವು ಹೇಳಿದ್ದು ಕರೆಕ್ಟ್ ಇದೆ ಸರ್. ನಿಮ್ಮದೇ ಅಲ್ಲ ಸರ್. ನಾನು ಶಾಸಕನಾದ ಮೇಲೆ ನಾನು ಸರ್ಕಾರದಲ್ಲಿ ಸಲ್ಲಿಸಿದ ಮೊದಲ ಡಿಮ್ಯಾಂಡೇ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಎವ್ರಿ ಇಯರ್ ನಡೆಸಬೇಕು ಅಂತ. ಲೈಕ್ UPSC ಥರ KPSC 100 ಪೋಸ್ಟ್ಗೆ ಆಗಲಿ ಎವ್ರಿ ಇಯರ್ ಕಾಲ್ ಮಾಡಬೇಕು. ಗ್ರೂಪ್ D, ಗ್ರೂಪ್ C, ಗ್ರೂಪ್ Bನ ಎವ್ರಿ ಇಯರ್ ಕಾಲ್ ಮಾಡಬೇಕು. ನಮ್ಮ ಭಾಳಷ್ಟು ಸ್ಟೇಟ್ಸಲ್ಲಿ ಏನಾಗಿದೆ ಸರ್, ಎವ್ರಿ ಇಯರ್ ಕಾಲ್ ಆಗ್ತಾ ಇಲ್ಲ. ಇದರಿಂದ ಏಜ್ ಸಮಸ್ಯೆ ಆಗಿಬಿಡ್ತಿದೆ. ಸೊ ಇದು ನನಗಿರೋ ಸೋರ್ಸಸ್ ಸರ್. ಆದಷ್ಟು ಬೇಗ ನಿಮ್ಮ ಪರವಾಗಿ ನಾವು ಇಲ್ತೀವಿ. ನಾನು ರಾಜ್ಯದ ಯುವಕರನ್ನ ಕೈ ಮುಗಿದು ವಿನಂತಿಸ್ತೀನಿ, ನಿಮ್ಮ ಜೊತೆ ನಾವಿದ್ದೀವಿ, ನಿಮ್ಮ ಜೊತೆ ನಾವು ನಿಲ್ತೀವಿ. ಕಾಂಗ್ರೆಸ್ ಸರ್ಕಾರ ಯುವಕರ ಪರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ, ಕಾಂಗ್ರೆಸ್ ಸರ್ಕಾರ SC ST OBC ಹುಡುಗರ ಪರ. ಆಗಿದೆಯಲ್ಲ, ಒಂದು ವಾರದಿಂದ ಆಗಿದೆ, ಏನು ಕೂಡ ಪ್ರಯೋಜನಕ್ಕಾಗಿಲ್ಲ. ತಾಂತ್ರಿಕ ಸಮಸ್ಯೆ, OTP ಸಮಸ್ಯೆ, ಬೇರೆ ಬೇರೆ ಶಿಕ್ಷಣ ಕೊರತೆ ಎಲ್ಲ ಆಗಿದೆ. ಹೀಗಾಗಿ ಇದನ್ನೇ ಮುಂದೂಡಬೇಕು ಮತ್ತು ಪುನಃ ಮಾಡಬೇಕು ಅಂತ CT ರವಿ ಆಗ್ರಹಿಸ್ತಾ ಇದ್ದಾರೆ. ಇಷ್ಟುವರೆಗೆ ಏನು ರಿಜಿಸ್ಟರ್ ಆಗಿಲ್ಲ, ತಾಂತ್ರಿಕ ಸಮಸ್ಯೆಯಲ್ಲೇ ಜಾತಿ ಗಣತಿ ಆಗ್ತಾ ಇದೆ ಅಂತ CT ರವಿ ಸರ್, ಕರ್ನಾಟಕದಲ್ಲಿ ಭಾಳಷ್ಟು ಜನ ದಲಿತರು, SC STಗಳು, OBCಗಳಿದೆಯೋ ಸರ್. ನಮಗೆ ಜಾತಿ ಗಣತಿ ಬೇಕು ಸರ್. CT ರವಿ ಸರ್, ನೀವು ವೆಲ್ ಸೆಟಲ್ಡ್ ಫ್ಯಾಮಿಲಿ, ನಿಮಗೆ ಅದರ ಅವಶ್ಯಕತೆ ಇಲ್ಲ. ಜಾತಿ ಗಣತಿ ನಮ್ಮಂಥ OBC ಹುಡುಗರಿಗೆ ಬೇಕು ಸರ್. ಜಾತಿ ಗಣತಿ OBC ಸಮುದಾಯಗಳಿಗೆ ಬೇಕು ಸರ್. SC ST ಅವ್ರಿಗೆ ಬೇಕು ಸರ್. ನಮ್ಮ ಸೋಷಿಯಲ್ ಸ್ಟೇಟಸ್ ಏನು, ಎಜುಕೇಷನಲ್ ಸ್ಟೇಟಸ್ ಏನು, ಎಕನಾಮಿಕ್ ಸ್ಟೇಟಸ್ ಏನು ಅಂತ OBC ಅವ್ರಿಗೆ, SC ST ಗೊತ್ತಾಗಬೇಕಾಗಿದೆ ಸರ್. ಬಟ್ CT ರವಿ ಸರ್, ದಯವಿಟ್ಟು ಇದನ್ನು ಅಪೋಸ್ ಮಾಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. CT ರವಿ ಸರ್ ಅದನ್ನು ವಿಸ್ತರಣೆ ಮಾಡಿ ಅಂತ ಕೇಳಿದ್ದಾರೆ. ನೋಡೋಣ ಸರ್, ಖಂಡಿತವಾಗೂ ಟೆಕ್ನಿಕಲ್ ಲ್ಯಾಚ್ ಆದರೆ ಇದನ್ನು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಅಡ್ವೈಸ್ ಅಂತ ನಾನು ಭಾವಿಸ್ತೀನಿ. ಡಿಲೇ ಆಗಂಗಿದ್ರೆ ಇನ್ನೊಂದು 15 ದಿನ, ಅದು ಕಾಲ್ ತೊಗೋಬೇಕಾಗಿರೋದು ನನ್ನ ಮುಖ್ಯಮಂತ್ರಿಗಳು.
ಮತ್ತು ನನ್ನ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ನಾನು ಅದೇ ಹೇಳ್ತೀನಿ. ಬಟ್ ಇಲ್ಲ ಸರ್, ಕೊನೆಯಲ್ಲಿ ಅಗತ್ಯತೆ ಬಿದ್ದರೆ ಮಾಡಬಹುದಾದಂಥ ಪರಿಸ್ಥಿತಿ ಸೃಷ್ಟಿಯಾದರೆ ಮಾಡಬಹುದೇನೋ ಅನ್ನೋದು ಅಭಿಪ್ರಾಯ ಸರ್. ನೋಡೋಣ, ಸಿ ಟಿ ರವಿಯಣ್ಣ ಹಂಗೆ ಹೇಳಿದ್ರೆ ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸ್ತೀವಿ. ಆವಾಗ ಸಿ ಟಿ ರವಿಯಣ್ಣ ಪಾಸಿಟಿವ್ ವಿಚಾರಗಳು ಮಾತಾಡಿ. ಸಿ ಟಿ ರವಿಯಣ್ಣ ಏನು ಬರೀ ಬೈಯೋದೇ ಆಗೋದ್ರೆ ಹೆಂಗೆ ಸಿ ಟಿ ರವಿಯಣ್ಣ? ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಾನೆ. ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ, SIT ತನಿಖೆ ಮಾಡ್ತಿಲ್ಲ, ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ, ಬರಬೇಕು ಅಂತ ಹೇಳಿ ನಿನ್ನೆ ವೀರೇಂದ್ರ ಹೆಗಡೆ ಸಾಹೇಬ್ರು ಏನು ಹೇಳಿದ್ರು, SIT ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು. ನೋಡಿ, ಇವತ್ತು ನಾವು ಒಂದು SIT ರಚಿಸಿದ್ದೀವಿ ಅಂದರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್. ನಾನು ಧರ್ಮಸ್ಥಳದ ಭಕ್ತ, ಮಂಜುನಾಥೇಶ್ವರನ ಭಕ್ತ, ನಾನು ಧರ್ಮಸ್ಥಳದ ಆರಾಧಕ. ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ, ಅದರ ಕಳಂಕ ಕಳಚ್ತಾ ಇದೆ ಅಂದರೆ ನಾವು SIT ರಚಿಸಿದ್ದಕ್ಕೆ ತಾನೆ. SIT ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ, ಖಂಡಿತವಾಗೂ ಅಲ್ವಾ? ಅದನ್ನು ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ. ಅಂದರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದ್ದೀವಿ ಸರ್. BJP ಅವರು ಬಾಯಿ ಬಡ್ಕೊಳ್ಳೋರು 4 ವರ್ಷ ಯಾಕೆ ಮಾಡಬಾರ್ದಾಗಿತ್ತು? ನೋಡಿ, ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ, ನಾವು ರಚಿಸಿರುವ SIT. ಸರ್, SIT ತನಿಖೆಯಲ್ಲಿ ಆಚೆ ಬರಲಿ ಬಿಡಿ, ಯಾರಿದ್ರೂ ಆಚೆ ಬರ್ತಾರಲ್ಲ. ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ, ಧರ್ಮಸ್ಥಳ ಹಿಂದೂಗಳ ದೇವಾಲಯ, ಅದರ ನಂಬಿಕೆಯನ್ನು ಇಟ್ಟು ನಾವು ಮುನ್ನಡೀತಾ ಇರೋದು. ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.